ಆದರೆ 3 ವರ್ಷ ಪಾರ್ಟಿನಲ್ಲಿ ಕೆಲಸ ಮಾಡಲಿ ಆನಂತರ ಬೇಕಾದ್ರೆ ಟಿಕೆಟ್ ಕೊಡಿ ಅಂತೇಳಿ ಈಗ ಕಾರ್ಯಕರ್ತರು ಅಸಮಾಧಾನ ಹೊರಹಾಕಿದ್ದಾರೆ ಸರ್ ಕ್ಷೇತ್ರದಲ್ಲಿ. ಕ್ಷೇತ್ರದಲ್ಲಿ ಒಬ್ಬೊಬ್ಬರದ್ದು ಒಂದೊಂದು ಅಭಿಪ್ರಾಯ ಇರ್ತದೆ. ಪಕ್ಷದ ತೀರ್ಮಾನಕ್ಕೆ ನಾನು ಸೇರಿದಂತೆ ಎಲ್ಲರೂ ಕೂಡ ಬದ್ಧರಾಗಿದ್ದೇವೆ. ವೈಯಕ್ತಿಕ ಆಸೆಗಳು, ವೈಯಕ್ತಿಕ ಅಭಿಪ್ರಾಯಗಳು ಏನೇ ಇದ್ರೂ ಕೂಡ ಇವತ್ತು ಪಕ್ಷ ತೆಗೆದುಕೊಂಡಂಥ ತೀರ್ಮಾನಕ್ಕೆ ನಾನಾಗಲಿ, ಮುಖಂಡರುಗಳಾಗಲಿ, ಕಾರ್ಯಕರ್ತರುಗಳಾಗಲಿ ನಾವೆಲ್ಲರೂ ಕೂಡ ಪಕ್ಷದ ಶಿಸ್ತಿನ ಸಿಪಾಯಿ ರೀತಿ ನಾವು ಕೆಲಸ ಮಾಡಬೇಕಾಗ್ತದೆ. ಸೊ ಯಾರು ಆ ರೀತಿ ಅಭಿಪ್ರಾಯನ ವ್ಯಕ್ತಪಡಿಸಿದ್ದಾರೆ, ಇವತ್ತು ನಾಮಪತ್ರ ಸಲ್ಲಿಕೆ ಆದ ನಂತರ ಎಲ್ಲರನ್ನೂ ಭೇಟಿ ಮಾಡಿ ನಾನು ಖುದ್ದು ಮಾತಾಡ್ತೇನೆ. ಸರ್, ಈಗ 2 ಕ್ಷೇತ್ರಗಳಿಗೆ ಟಿಕೆಟ್ ಅಧಿಕೃತವಾಗಿ ಘೋಷಣೆ ಆಯಿತು, ಆದರೆ ಶಿಗ್ಗಾವಿನಲ್ಲಿ ಇನ್ನೂ ಕೂಡ ಗೊಂದಲ ಯಾಕೆ ಅಂತ ಸರ್? ಇರೋದು ನಾಳೆ ಒಂದೇ ದಿನ ಲಾಸ್ಟ್ ಡೇಟು. ಆಲ್ರೆಡಿ ತೀರ್ಮಾನ ಆಗಿದೆ. ಬಹಳಷ್ಟು ಜನ ಆಕಾಂಕ್ಷಿಗಳಿದ್ದಾರೆ ಅಲ್ಲಿ. ಹಿಂದೆ ಸ್ವತಂತ್ರ ಅಭ್ಯರ್ಥಿಗಳು ಮತ್ತು ಅದ್ರ ಜೊತೆಯಲ್ಲಿ ಬೇರೆಯವರು ಕೂಡ ಎಲ್ಲರೂ ಆಕಾಂಕ್ಷಿಗಳಿದ್ದಾರೆ. ಸೊ ಹಾಗಾಗಿ ಇವತ್ತು ಎಲ್ಲರನ್ನ ಜೊತೆ ಮಾತಾಡಿ ಸುಮಾರು ಏನು ಎಲ್ಲ ಸಮಾಜದವರು ಇದ್ದಾರೆ, ಎಲ್ಲರನ್ನೂ ಕೂಡ ಮಾತನಾಡಿ ಒಮ್ಮತದ ಅಭ್ಯರ್ಥಿಯನ್ನು ಮಾಡಬೇಕು ಅಂತಕ್ಕಂಥ ತೀರ್ಮಾನಕ್ಕೆ ಪಕ್ಷದ ಹೈಕಮಾಂಡ್ ಬಂದಿದೆ. ಇಲ್ಲ, ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಅದು ಪಕ್ಷದ ವರಿಷ್ಠ ಮಂಡಳಿ ತೀರ್ಮಾನ ಮಾಡ್ತದೆ. ನಮ್ಮ AICC ಸ್ಕ್ರೀನಿಂಗ್ ಕಮಿಟಿ ತೀರ್ಮಾನ ಮಾಡ್ತದೆ. ಈಗ ಆಲ್ರೆಡಿ 2 ಸೀಟ್ಗಳು ಘೋಷಣೆ ಆಗಿದೆ, ಇನ್ನೊಂದು ಸೀಟು ಬಾಕಿ ಇದೆ. ಅವರು ಸುಮಾರು ಹೆಸರುಗಳನ್ನು, 4-5 ಹೆಸರುಗಳನ್ನು ದೆಹಲಿಗೆ ಕಳಿಸಿರಬೇಕು ಅಂತ ಕಾಣಿಸುತ್ತೆ. ಗೆಲುವು ಸಾಧ್ಯತೆಗಳು ಹೆಚ್ಚು ಯಾರ ಮೇಲೆ ಇದೆ, ಅದು ಪ್ರಭಾವಿ ಮಾಜಿ ಮುಖ್ಯಮಂತ್ರಿಗಳ ಕ್ಷೇತ್ರ ಆಗಿರೋದ್ರಿಂದ ಸ್ವಲ್ಪ ಚಿಂತನೆ ಮಾಡಿ ಯಾರಿಗೆ ಕೊಡಬೇಕು ಅನ್ನೋದನ್ನು ಮಾಡಿ ಎಲ್ಲರೂ ಒಗ್ಗೂಡಿಸಿ ಇವತ್ತು ಘೋಷಣೆ ಮಾಡಿ. ಅಲ್ಪಸಂಖ್ಯಾತರಿಗೆ ಕೊಡ್ತಾ ಇರೋದ್ರಿಂದ ಸೋಲಾಗ್ತಾ ಇದೆ, ಹಾಗಾಗಿ ಈ ಬಾರಿ ಹಿಂದೂಗಳಿಗೆ ಕೊಡಿ ಅನ್ನುವಂಥ ಬೇಡಿಕೆ ಹೆಚ್ಚಾಗ್ತಾ ಇದೆ. ಅದ್ರ ಬಗ್ಗೆ ನನಗೆ ಮಾಹಿತಿ ಇದೆ ಸರ್. ಜಮೀರ್ ಅವರು ಕೂಡ ಮನಸ್ಸು ಮಾಡ್ತಿಲ್ಲ ಬೇರೆ ಸಮುದಾಯ ಕೊಡೋದು. ಇಲ್ಲ ಹಂಗೇನಿಲ್ಲ. ಜಮೀರ್ ಅವ್ರಿಗೆ ಆಲ್ರೆಡಿ ಶಿಗ್ಗಾವಿಗೆ ಹೋಗಿದ್ದಾರೆ, ನೆನ್ನೆ ಹೋಗಿದ್ದಾರೆ. ಬಹಿರಂಗ ಬೇಡಿಕೆ ಇಟ್ಟಿದ್ದಾರೆ ಸರ್, ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಬೇಕು ಅಂತ. ಅವರು ಸಹಜವಾಗಿ ಅವರ ಸಮುದಾಯದ ಹಿತವನ್ನು ಕಾಪಾಡಬೇಕಾಗ್ತದೆ. ಯಾಕೆ ಅಂತಂದರೆ ಮೊದಲಿಂದನೂ ಕೂಡ ಅಲ್ಲಿ ಅಲ್ಪಸಂಖ್ಯಾತರಿಗೆ ಕೊಟ್ಕೊಂಡು ಬಂದಿರತಕ್ಕಂಥದ್ದು. ಜಮೀರ್ ಅವರ ಜವಾಬ್ದಾರಿಗೆ ಪಕ್ಷದ ಹೈಕಮಾಂಡು ಅಲ್ಲಿ ಚುನಾವಣಾ ಜವಾಬ್ದಾರಿಯನ್ನು ಕೊಟ್ಟಿರೋದ್ರಿಂದ ಅವರೇ ಅಲ್ಲಿ ಹೋಗಿದ್ದಾರೆ. ಅವ್ರು ಹೋಗಿ ತೀರ್ಮಾನ ಏನು ಮಾಡಿ ಸಂದೇಶವನ್ನು ಕೊಡ್ತಾರೆ, ಅದರಂತೆ ಪಕ್ಷದ ಹೈಕಮಾಂಡು ಸ್ಥಳೀಯ ನಾಯಕರುಗಳ ಜೊತೆ ಎಲ್ಲ ಚರ್ಚೆ ಮಾಡಿ, ಇನ್ನೂ ಅನೇಕ ಮುಖಂಡರುಗಳಿದ್ದಾರೆ, ಅವರೆಲ್ಲರ ಹತ್ರನೂ ಚರ್ಚೆ ಮಾಡಿ ತೀರ್ಮಾನ ಮಾಡಿ. ಸರ್, ನಿನ್ನ ನಿಖಿಲ್ ಒಂದು ಮಾತು ಹೇಳಿದ್ದಾರೆ ಸರ್, DK ಸುರೇಶ್ ಅವ್ರನ್ನ ನಿಲ್ಲಿಸೋಕೆ DK ಶಿವಕುಮಾರ್ ಅವರು ಧೈರ್ಯ ತೋರಿಸ್ತಾ ಇಲ್ಲ ಚನ್ನಪಟ್ಟಣದಲ್ಲಿ ಅಂತ. ನೋಡಿ, ನಾನು ಶಿವಕುಮಾರು ಧೈರ್ಯ ತೋರಿಸುವಂಥ ಪ್ರಶ್ನೆ ಇದಲ್ಲ. ನಾನು ಈ ಹಿಂದೆನೇ ಹೇಳಿದ್ದೇನೆ, ಜನ ನನ್ನನ್ನು ಕಳೆದ ಚುನಾವಣೆಯಲ್ಲಿ ತಿರಸ್ಕಾರ ಮಾಡಿದ್ದಾರೆ. ತಕ್ಷಣ ನಾನು ಮತ್ತೊಂದು ಚುನಾವಣೆಗೆ ಹೋದರೆ ಅದು ಒಳ್ಳೆಯ ಸಂದೇಶ ಅಲ್ಲ. ಸೊ ಹಾಗಾಗಿ ನಾನು ಚುನಾವಣೆಗೆ ಸ್ಪರ್ಧೆ ಮಾಡುವುದಿಲ್ಲ ಅಂಥೇಳಿ ನಾನು ಸ್ಪಷ್ಟವಾಗಿ ನನ್ನ ಅಭಿಪ್ರಾಯವನ್ನು ಪಕ್ಷದ ಹೈಕಮಾಂಡ್ಗೂ ಕೂಡ ನೀಡಿದ್ದೇನೆ, ಪಕ್ಷದ ಕಾರ್ಯಕರ್ತರಿಗೂ ಕೂಡ ನೀಡಿದ್ದೇನೆ. ಆದರೆ ಕೆಲವರು ಎಲ್ಲರೂ ಮುಖಂಡರುಗಳು ನಾನೇ ನಿಲ್ಲಬೇಕು ಅಂತ ಹೇಳ್ತಾರೆ. ಆದರೆ ನಾಯಕತ್ವ, ಪಕ್ಷದ ಹೈಕಮಾಂಡು ಎಲ್ಲ ತೀರ್ಮಾನಕ್ಕೆ ನಾನು ತಲೆಬಾಗಿದ್ದೆ. ಸರ್, ಈಗ ಯೋಗೇಶ್ವರ್ನ ಕಾಂಗ್ರೆಸ್ಗೆ ಸೇರಿಸ್ಕೊಂಡು ಕಾಂಗ್ರೆಸ್ ವೀಕ್ ಅಂತ ಹೇಳಿ ತೋರಿಸ್ಕೊಂಡಿದೆ ಅಂತ CT ರವಿ ಹೇಳಿದ್ದಾರೆ, ದೌರ್ಬಲ್ಯ ತೋರಿಸ್ಕೊಂಡಿದೆ ಅಂತ. ನಾನು BJPಯವ್ರ ಬಗ್ಗೆ ಹೆಚ್ಚಿಗೆ ಮಾತನಾಡೋದಿಲ್ಲ, ರಾಜಕೀಯದ ವಿಶ್ಲೇಷಣೆಯನ್ನು ಮಾಡೋದಿಲ್ಲ. ರಾಜಕೀಯ ವಿಶ್ಲೇಷಣೆ ಮಾಡಬೇಕು ಅಂತ ಹೇಳಿದ್ರೆ ಭಾಳಷ್ಟು ದೀರ್ಘವಾಗಿ ನಾನು ವಿಶ್ಲೇಷಣೆಯನ್ನು ಮಾಡ್ಬೋದು. CT ರವಿಯವರ ಸಹಕಾರ ಯೋಗೇಶ್ವರ ಮೇಲೆ ಇದೆ. ಅಂದರೆ ಪರೋಕ್ಷವಾಗಿ BJP ನಾಯಕರು ಕೂಡ ಬೆನ್ನಿ ನಿಂತಿದ್ದಾರೆ ಸರ್. ನನಗೆ ಗೊತ್ತಿಲ್ಲ, ಅಲ್ಲ ಅವ್ರು ಹೇಳ್ತಾ ಇದ್ದಾರೆ. ವಿಶ್ಲೇಷಣೆ ನೀವೇ ಮಾಡಿ. ಕುಮಾರಸ್ವಾಮಿ ನಿಖಿಲ್ ಕುಮಾರಸ್ವಾಮಿ ಕೂಡ ಹೇಳ್ತಾ ಇದ್ದಾರೆ ಸರ್, ಬಿಜೆಪಿಯ ಕೆಲ ನಾಯಕರು. ನನಗೆ ಅದ್ರ ಬಗ್ಗೆ CT ರವಿ ಮಾತಿಗೆ ನಾನು ಹೇಳಿಕೆ ಕೊಡ್ತಾ ಇದ್ದೀನಿ ಅಷ್ಟೇ ಹೊರತು ಬೇರೆಲ್ಲ ಕೂಡ ವಿಶ್ಲೇಷಣೆ ಮಾಡಲಿಕ್ಕೆ ನಿಮಗೆ ಅವಕಾಶಗಳಿದೆ, ಕಾಲಾವಕಾಶ ಇದೆ, ವ್ಯಾಖ್ಯಾನ ಮಾಡ್ತೀರಿ.
ಸೊ ಸಾಕಷ್ಟು ವ್ಯಾಖ್ಯಾನ ಮಾಡೋದ್ರಿಂದ ನೀವು ಅದರ ಸಾಧಕ ಬಾಧಕಗಳು ಪ್ರತಿಯೊಂದು ನಡವಳಿಕೆಗಳನ್ನು ಕಳೆದ 1 ವಾರಗಳಿಂದ ನಡೆದಂಥ ನಡವಳಿಕೆಗಳನ್ನು ತಾವು ಗಮನಿಸಿ ತಾವು ರಾಜ್ಯದ ಜನರಿಗೆ ಬೆಳಕನ್ನು ಚೆಲ್ಲಬೇಕು. ಸರ್, ಈಗ ನಿಖಿಲ್ ಕುಮಾರಸ್ವಾಮಿ ಅಥವಾ ಅನಸೂಯ ಮಂಜುನಾಥ್ ಅವ್ರನ್ನ ಕಣಕ್ಕಿಳಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಚಿಂತನೆ ನಡೀತಾ ಇದೆ. ಅದು ಅವ್ರ ಪಕ್ಷದ ತೀರ್ಮಾನ. ನಮ್ಮ ಪಕ್ಷ ಈಗ ಆಲ್ರೆಡಿ ಕ್ಯಾಂಡಿಡೇಟನ್ನು ಘೋಷಣೆ ಮಾಡಿದೆ. ಈಗ ನಾಮಪತ್ರ ಸಲ್ಲಿಕೆ ಮಾಡ್ತಾ ಸರ್, ಇದೆ. ಚನ್ನಪಟ್ಟಣದಲ್ಲಿ ಈಗ ಪ್ರಬಲ JDS ಮುಖಂಡರೊಬ್ಬರನ್ನ ಇವತ್ತು ಪಕ್ಷಕ್ಕೆ ಕರೆತರುವಂತ ಪ್ರಯತ್ನಗಳು ನಡೀತಾ ಇದೆ ಅಂತ ಹೇಳಿ ಆಕಾಂಕ್ಷಿ ಅವ್ರನ್ನೇ ಹೈಜಾಕ್ ಮಾಡ್ತಾ ಇದ್ದೀರಿ ಅಂತ ಹೇಳಿ ಈಗ ಶುರುವಾಗಿದೆ. ಯಾರಾದ್ರು ಬರ್ತಾರೆ ಸರ್ ಇನ್ನು JDS BJPಯಿಂದ? ಕಾದ್ ನೋಡೋಣ. ಥ್ಯಾಂಕ್ ಯು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.